ನಿಮಿಷ ಬಾಯಿಲಿ. ಅಯ್ಯೋ ಏನೇ ನಿಂದು, ಒಂದು ನಿಮಿಷ ತಡಿ, ನಾನು ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ, ಅದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ. ಅಪ್ಪ ತಾಯಿ, ನನಗಂತೂ ಈ ಮನೆ ಒಳಗಡೆ ಕೆಲಸ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಎಷ್ಟು ಅಂತ ಮಾಡಲಿ ತಾನು, ಒಂದು ಸ್ವಲ್ಪ ಸಹಾಯ ಮಾಡೆ. ಏನು ಏನಂದೆ ಅತ್ತೆ ನೀನು? ಮನೆ ಕೆಲಸದಲ್ಲಿ ನಾನು ನಿಮ್ಗೆ ಸಹಾಯ ಮಾಡಬೇಕಾ? ಇನ್ನೊಂದು ಸಾರಿ ಹಂಗೆ ಅಂದ್ಯೋ ನೋಡ್ಕೊ, ನಾನು ಮತ್ತೆ ನಮ್ಮ ಮನೆಗೆ ಹೊಟ್ಟೋಗ್ಬಿಡ್ತೀನಿ. ಅಯ್ಯಯ್ಯೋ ಬೇಡಮ್ಮ ತಾಯಿ, ಬೇಡವೇ ಬೇಡ, ನಾನು ಎಲ್ಲ ಮಾಡ್ಕೊತೀನಿ ಬಿಡು. ಅದು ಸರಿ, ಏನು ಕರೆದಿದ್ದು? ಅದು ಮಾವ ಇವಾಗ ಚೂರೇ ಮಾತಾಡ್ತಾ ಇದ್ದಾರೆ. ತನು ತನು ಅಂತ ಕರೆದ್ರು ಗೊತ್ತಾ? ಹೌದೇನೆ, ನೀನು ಹೇಳ್ತಿರೋದು ನಿಜನೇನಾ? ಅಯ್ಯೋ ದೇವ್ರೆ, ಆ ದೇವ್ರ ದಯೆಯಿಂದ ನಿಮ್ಮ ಮಾವ ಮತ್ತೆ ಮೊದಲಿನ ಥರ ಓಡಾಡ್ಕೊಂಡಿದ್ರೆ ಸಾಕು. ಮತ್ತೆ ಅದನ್ನು ಆದಷ್ಟು ಬೇಗ ಆಗುತ್ತೆ, ನೀನು ಎಷ್ಟೇ ಮಾಡೋಕ್ಕೆ ಹೋಗ್ಬೇಡ. ಮತ್ತು ಡಾಕ್ಟರ್ ನೀನು ಕರ್ಕೊಂಡು ಹೋಗಿದ್ದೆ ಎಲ್ಲೋ ಔಷಧಿ ಎಲ್ಲ ಮತ್ತೆ ಬದಲಿಸ್ಬೇಕಾಗಿತ್ತು ಏನೋ, ಏನಕ್ಕಂದರೆ ಸ್ವಲ್ಪ ಸರಿಯಾಗಿದ್ದಾರಲ್ಲ, ಬೇರೆ ಮಾತ್ರೆ ಕೊಡ್ತಾಯಿದ್ರು ಏನೋ ಅತ್ತೆ, ಒಂದು ಸರಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲ ಒಂದು ಕೆಲಸ ಮಾಡೋಣ, ಡಾಕ್ಟ್ರನ್ನ ಇಲ್ಲಿಗೆ ಬರೋಕ್ಕೆ ಹೇಳೋಣ. ಏನು ಅತ್ತೆ ಸೊಸೆ ಏನೋ ಮಾತಾಡ್ತಾ ಇದ್ದಂಗಿತ್ತು? ಮನೋಜ ಬಂದಿಯಾ? ನಾನು ಹಿಂಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಮಾವನ್ನ ನೋಡೋಕ್ಕೆ ಡಾಕ್ಟರ್ ಬರೋಕ್ಕೆ ಹೇಳ್ತೀಯಾ? ಯಾಕೆಂದರೆ ಮಾವ ಇವಾಗ ಒಂದೊಂದು ಚೂರು ಮಾತಾಡ್ತಾ ಇದ್ದಾರೆ. ತನು ತನು ಅಂದ್ರು ಗೊತ್ತಾ ಇವತ್ತು? ಹೌದಾ? ಪರವಾಗಿಲ್ವಲ್ಲ. ನೋಡ್ದೆ ತಾನು, ನೀನು ನಮ್ಮ ಮನೆಗೆ ಮತ್ತೆ ಕಾಲಿಟ್ಗಳಿಗೆ ನಮ್ಮಪ್ಪ ಹುಷಾರಾಗ್ತಾ ಇದ್ದಾರೆ ಅನಿಸುತ್ತೆ. ಮನೋಜ ನಂಗೆ ಯಾಕೋ ಹಿಂಗೆ ಅನಿಸ್ತಿದೆ ಕಣೋ. ಅದೇನಂದರೆ ನಾವ್ಯಾಕೆ ನಿಮ್ಮಪ್ಪಂಗೆ ನಾಟಿ ಔಷಧಿ ಕೊಡಿಸ್ಬಾರ್ದು? ಅದನ್ನ ತಗೊಂಡ್ರೆ ಇನ್ನೂ ಬೇಗ ವಾಸ ಆಗ್ತಾರಂತೆ ಕಣೋ. ಇದೇ ರೀತಿ ಮೊನ್ನೆ ನಮ್ಮೂರಲ್ಲಿ ಒಬ್ರಿಗೆ ಆಗಿತ್ತು ಕಣೋ. ಅವ್ರನ್ನ ಯಾವ ಹೆಸರನ್ನಪ್ಪ, ಪೂಜಾರಪ್ಪವರು, ಅವ್ರು ಗುಣ ಮಾಡಿದ್ದಾರೆ ಕಣೋ. ಅವ್ರ ಕೈಗಣ ತುಂಬ ಚೆನ್ನಾಗಿದೆ ಅಂತೆ. ಅವ್ರ ಕೈಯಲ್ಲಿ ನಾಟಿ ಔಷಧಿ ಕೊಟ್ಟರೆ ಚೆನ್ನಾಗಿರುತ್ತೆ. ಒಂದ್ಸರಿ ಹೋಗಿ ಬರೋಣವಾ? ಅಮ್ಮ, ಇವಾಗ ನಾವು ಹಾಸ್ಪಿಟ್ಲಿಗೆ ತೋರಿಸಿದಾಗಿದೆ. ಅಪ್ಪ ಇವಾಗ ಚೆನ್ನಾಗಿ ಹುಷಾರಾಗ್ತಿದ್ದಾರಲ್ಲ, ಇದ್ರ ಮಧ್ಯೆ ಅದೆಲ್ಲ ಬೇಕಾ? ಅಷ್ಟಕ್ಕೂ 2 ಔಷಧಿ ಮಿಕ್ಸ್ ಮಾಡಿ ಕೊಡಬಾರ್ದಮ್ಮ. ಹೌದು, ಹಂಗೂ ಅಂತಾರೆ. ಸರಿ ಬಿಡು, ನೋಡೋಣ. ಡಾಕ್ಟರ್ ಬಂದು ಚೆಕ್ ಮಾಡಲಿ ಮೊದಲು, ಅವ್ರೇನು ಹೇಳ್ತಾ ಅಂತ ಕೇಳ್ಕೊಂಡು ಆಮೇಲೆ ನಾವು ಮುಂದುವರಿಯೋಣ. ಆಯ್ತಮ್ಮ. ಯಾರಿದು ಮಣ್ಣಲ್ಲಿ? ಒಳಗಡೆ ಬನ್ನಿ. ಯಾರಿದು? ನಮಸ್ತೆ ಸರ್, ನೀವು ನಮ್ಮ ಮಣ್ಣಲ್ಲಿ ಏನಾಗಬೇಕಾಗುತ್ತೆ ಸರ್? ನೋಡಿ, ಮನೋಜ್ ಅಂದ್ರೆ ನೀವೇನಾ? ಸೀನಪ್ಪ ಗೌಡ್ರು ಮನೆ ಇದೆ ತಾನೆ? ಹೌದು ಸರ್, ಸೀನಪ್ಪ ಗೌಡ್ರು ನಮ್ಮ ತಂದೆಯವರು. ಅವ್ರಿಗೆ ಇವಾಗ ಸದ್ಯಕ್ಕೆ ಹುಷಾರಿಲ್ಲ, ಹಾಗಾಗಿ ಮೇಲ್ ರೂಮಲ್ಲಿ ಮಲ್ಕೊಂಡಿದ್ದಾರೆ. ಅವ್ರ ಮಗ ಮನೋಜ್ ಅಂದರೆ ನಾನೇ ಸರ್. ಏನಾಗಬೇಕಾಗಿತ್ತು ಸರ್? ಓ ನೀವೇನಾ? ಅದು ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕೋಸ್ಕರ ಎನ್ಕ್ವೈರಿಗೆ ಅಂತ ಬಂದಿದ್ದೀವಿ. ಮನೋಜ ಏನಂತ ಅವ್ರೇನು ಹೇಳ್ತಿದ್ರಲ್ಲ, ಏನು ನನಗೆ ಅರ್ಥ ಆಗಿಲ್ಲ. ಅಮ್ಮ, ಅದು ಅವ್ರಿಗೇನೊಂದು ವಿಷಯ ಗೊತ್ತಾಗಿದೆಯಂತೆ, ಅದನ್ನು ವಿಚಾರಿಸೋಗೋಸ್ಕರ ಇಲ್ಲಿಗೆ ಬಂದಿದ್ದಾರಂತೆ. ಹಾಂ ಸರ್, ಹೇಳಿ ಏನು ವಿಷಯ? ಎನ್ಕ್ವೈರಿ ಅಂದ್ರಲ್ಲ? ಹಾಂ ಮಾಡಿ ಸರ್. ಅದೇನೂ ಇಲ್ಲ ಮಿಸ್ಟರ್ ಮನೋಜರೇ, ಹೀಗೆ ಊರಿನ ಜನಗಳು ಕೆಲವರೊಬ್ಬರು ಬಂದು ನಮ್ಮ ಹತ್ರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇನು ಅಂದರೆ, ನಿಮಗೆ ನಿಧಿ ಸಿಕ್ಕಿದೆಯಂತೆ, ಅದನ್ನು ನೀವು ಸರ್ಕಾರಕ್ಕೂ ಕೊಡ್ದಲೇ ಸ್ವಂತಕ್ಕೆ ಬಳಸ್ಕೊತಿದ್ದೀರಂತ ನಮಗೆ ವಿಷಯ ಗೊತ್ತಾಗಿದೆ. ಇದು ನಿಜಾನಾ? ಅಲ್ಲ ರೀ, ನೀವು ನೋಡಿದ್ರೆ ಓದೋ ಥರ ಕಾಣಿಸ್ತಿದ್ದೀರಾ. ಅದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ಕಾನೂನಿನ ವಿರುದ್ಧವಾಗಿ ಆ ಥರ ನಡ್ಕೊಳ್ಳೋದು ಅಪರಾಧ ಆಗುತ್ತೆ ಕಣ್ರಿ. ಅಯ್ಯೋ ಸರ್, ಹಾಗೆಲ್ಲ ಏನೂ ಇಲ್ಲ ಸರ್. ನಿಮ್ಗೆ ಯಾರೋ ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ ಮೈಂಡಲ್ಲೇ ಇದೆಯಲ್ಲ, ಎಲ್ಲಿ ಸಿಗ್ಬೇಕು ಸರ್ ಹೇಳಿ? ನಿಮ್ಮ ಮೈಂಡಲ್ಲಪ್ಪ, ಹೊಲದಲ್ಲಿ ನೀವು ಕೆಲಸ ಮಾಡ್ತಿರಲ್ಲ, ಆ ಹೊಲ ಸಿಕ್ಕಿದೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ. ಅಯ್ಯೋ ಸರ್, ಇಲ್ಲ ಸರ್, ನಮ್ಮ ಇದೇನು ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ನಿಮ್ಗೆ ಯಾರು ನಮ್ಮನ್ನು ಕಂಡ್ರೆ ಹೊಟ್ಟೆ ಊರಿಗೆ ಜನಗಳಿದ್ದಾರೆ, ಅವರೆಲ್ಲಿರ್ಬೋದು ಸರ್. ಈ ಹಳ್ಳಿ ಜನಗಳಿಗೆ ನಮ್ಮನ್ನು ಕಂಡ್ರೇನೇ ಆಗಲ್ಲ, ನಾವೇ ಚೆನ್ನಾಗಿದ್ದೀವಲ್ವಾ, ಅದಕ್ಕೆ ನಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ. ಯಾಕಂದರೆ ನನ್ನ ಮೊನ್ನೆ ಸೊಸೆಗೆ ಮೈ ತುಂಬ ಒಡವೆ ಮಾಡ್ಸಾಕ್ತೆ. ಅದು ಅಲ್ಲದೆ ನಮ್ಮಲ್ಲಿ ಹಳೆ ಒಡವೆ ಎಲ್ಲ ಇತ್ತು, ಅದನ್ನು ಹಾಕ್ಬಿಟ್ಟು ಹೊಸ ಒಡವೆ ತೊಗೊಬಂದೆ. ಅದು ಅಲ್ಲದೆ ಒಂದು ಕಾರ್ ಬೇರೆ ತೊಗೊಂಡಿದ್ದೀವಿ. ಅದನ್ನು ಕಂಡು ಈ ಊರಿನ ಜನಗಳಿಗೆ ಸಹಿಸ್ಕೊಳಕ್ಕಾಗಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದು ಅದು ಇದು ಹೇಳ್ಬಿಟ್ಟಿದ್ದಾರೆ. ಅಯ್ಯೋ ಅಮ್ಮ ಸುಮ್ಮನಿರು, ಹಂಗೆಲ್ಲ ಹೇಳ್ತಾ ಅವ್ರ ಹತ್ರ. ಅದನ್ನ ಕೇಳಿದ್ರು ಅವರು, ಏನು ಒಡವೆ ತಗೊಂಡ್ರ ಕಾರ್ ತೊಗೊಂಡ್ರ? ಅಲ್ಲ, ಒಂದೇ ಸರಿ 2 ತೊಗೊಳಕ್ಕೆ ನಿಮ್ಮ ಹತ್ರ ಹಣ ಎಲ್ಲಿ ಬಂತು? ಅಯ್ಯೋ ಸರ್, ಅದು ನಂದು ದುಡ್ಡು ಸರ್. ನಮ್ಮ ಯಜಮಾನ್ರು ಮನೆ ಖರ್ಚಿಗೆ ಅಂತ ಕೊಟ್ಟಿದ್ನ ಮಿಕ್ಸಿ ಇಟ್ಕೊಂಡಿದ್ದೆ, ಅದ್ರಲ್ಲಿ ತಗೊಂಡ್ರೆ ಒಡವೆ ಸರ್. ನಿಧಿ ಎಲ್ಲ ಏನು ನಮ್ಮಲ್ಲಿ ಇಲ್ಲ ಸರ್. ಸರಿ, ಆಗಿದ್ರೆ ಅದನ್ನು ತೊಗೊಳಕ್ಕೆ ನಿಮ್ಮ ಹತ್ರ ಹಣ ಎಲ್ಲಿ ಬಂತು ಅಂತ ಕರೆಕ್ಟಾಗಿ ಡೀಟೇಲ್ಸ್ ಕೊಟ್ಟರೆ ನಾನು ಸುಮ್ಮನೆ ಹೊರಟೋಗ್ತೀನಿ. ಡೀಟೇಲ್ಸಾ? ಹಂಗಂದ್ರೆ ಏನು ಸರ್? ಅದೇನು ಅಂದರೆ, ನಿಮ್ಮ ಹತ್ರ ದುಡ್ಡು ಎಲ್ಲಿ ಬಂತು, ನಿಮ್ಗೆ ಯಾರು ಕೊಟ್ಟರು, ಎಷ್ಟಿತ್ತು, ನೀವು ಎಷ್ಟು ಕೊಟ್ರಿ ಅಂತ. ಅದೆಲ್ಲ ನಿಮಗೆ
ಸರ್ ಓಕೆ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸ್ ಎಲ್ಲ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಸರ್. ಮನೋಜ್ ಅವರೇ, ಯಾವುದಕ್ಕೂ ಸರಿ ಬಂದು ನೀವು ನಮ್ಮನ್ನ ಮೀಟ್ ಮಾಡ್ಕೊಂಡು ಹೋಗಿ, ಸರಿನಾ? ಹಾಂ ಶೋರ್ ಸರ್, ಖಂಡಿತ ನಾನು ಬರ್ತೀನಿ. ನೋಡ್ದಾ ಇದಕ್ಕೆ ಹಿಂಗಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇದಕ್ಕೆ ಬಾಯಿ ಬಡ್ಕೊಂಡೆ, ನಿಧಿನಮ್ಮ ಇಟ್ಕೊಳ್ಳೋದು ಬೇಡಮ್ಮ ಅಂತ. ನನ್ನ ಮಾತು ಕೇಳಿದ್ಯಾ? ನೋಡಿ ಇವಾಗ ನನ್ನ ಕುತ್ತಿಗೆ ಬಂದು ಕುಂತ್ಕೊಂಡಿದೆ. ಅಲ್ಲ, ಈ ವಿಷಯನ ಪೊಲೀಸರಿಗೆ ಯಾರು ಹೇಳಿರ್ಬೇಕು? ಯಾರು ಹೇಳಿರ್ತಾರೆ? ಅಯ್ಯೋ, ಅದನ್ನ ಹೆಂಗಮ್ಮ ಕಂಡುಹಿಡಿಯೋಕ್ಕಾಗುತ್ತೆ? ನಮ್ಮ ಜೊತೆಲೇ ಇರ್ತಾರೆ, ತಗೊಂಡು ಫಿಟ್ಟಿಂಗ್ ಇಟ್ಬಿಟ್ಟಿರ್ತಾರೆ. ಯಾರು ಹೇಳಿರ್ತಾರೆ ಕೆಲಸನ? ಹಾಂ ಸರಿ, ನಾನು ಹೋಗ್ಬಿಟ್ಟು ಎಲ್ಲ ಮೀಟ್ ಮಾಡ್ಕೊಂಡು ಬರ್ತೀನಿ ಸರ್ನ. ಏ ಅತ್ತೆ, ನಿಮ್ಗೆ ಇದೆಲ್ಲ ಬೇಕಾಗಿತ್ತಾ? ನೋಡಿ ಇವಾಗ ಹೆಂಗಾಯ್ತು ಅಂತ. ಅಯ್ಯಯ್ಯೋ, ಇದು ಹಿಂಗಾಗುತ್ತಲ್ಲ. ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಗೋಯ್ತು ಅಂದರೆ ಅವ್ರು ನಾಳೆ ಜನನ ಕರ್ಕೊಬಂದು ನಮ್ಮ ಮನೆ ಮೂಲೆನಲ್ಲೂ ಹುಡುಕ್ಸ್ತಾರೆ. ಅಯ್ಯಯ್ಯೋ, ಇವಾಗ ಒಂದಿನ ಎಲ್ಲಪ್ಪ ಬಚ್ಚಿಡೋದು ನಾನು? ಆಗಲ್ಲ, ನೀನು ಎಲ್ಲೇ ಬಚ್ಚಿಟ್ರು ಅವ್ರು ಹುಡುಕ್ತಾರೆ, ಗೊತ್ತಾ ನಿಂಗೆ? ಎಷ್ಟೋ ಜನಗಳ ಮೈನಲ್ಲಿ ಗೋಡೆ ಒಳಗಡೆ ತೂತಿ ಕೂಡ ಹುಡುಕ್ತಾರೆ, ಅಂಥದ್ರಲ್ಲಿ ನಮ್ಮನೆ ಬಿಟ್ಬಿಡ್ತಾರಾ? ಹೌದು ಕಣಿ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಇಲ್ಲ, ಇದಕ್ಕೆ ಏನು ತೀರ್ಮಾನ ತಗೊಂಡ್ಲೇಬೇಕು ನಾನು. ಅರೆ ಮಾನ್ಸ, ಇದ್ಯಾಕೆ ಆವಾಗಿಂದ ಆ ಕಡೆಗೆ ತಿರ್ಕೊಂಡು ಅಷ್ಟೊಂದು ಗಾಬರಿಯಾಗಿ ನೋಡ್ತಿದ್ದಲ್ಲ, ಏನಾಯ್ತು? ರೇ ಮಾನ್ಸ. ಅಯ್ಯೋ ರೀ, ನೀವು ನೋಡಿದ್ರೆ ಇವಾಗ ಏನಾಯ್ತು ಅಂತ? ಏನಾಯ್ತು? ಅಯ್ಯೋ, ಮನೋಜ ಮತ್ತೆ ಪೊಲೀಸರು ಇಬ್ರು ಒಟ್ಟಿಗೆ ಹೋದ್ರು. ಅವನು ಅವ್ರ ಜೀಪಲ್ಲಿ ಕುತ್ಕೊಂಡು ಹೋಗ್ತಿದ್ದ. ಏನು? ನೀನು ಏನು ಅಂತಿದ್ಯಾ? ಮನೋಜ ಜೀಪಲ್ಲಿ ಹೋಗ್ತಿದ್ನಾ? ಯಾಕೇನಾಯ್ತಂತೆ? ಅಯ್ಯೋ, ನನಗೇನು ಗೊತ್ತು, ನನಗೂ ಸರಿಯಾಗಿ ಏನು ಗೊತ್ತಿಲ್ಲಪ್ಪ. ಆದರೆ ಅವ್ರು ಹೋಗೋದು ನಿಜಾನೇ, ಅದಕ್ಕೆ ಅಷ್ಟೊಂದು ಆಶ್ಚರ್ಯ ನೋಡ್ತಾ ಇದ್ದೆ. ನನಗನ್ಸುತ್ತೆ ನನ್ನ ತಂಗಿ ಎಲ್ಲೋ ಅಂದಮೇಲೆ ಕಂಪ್ಲೇಂಟ್ ಕೊಟ್ಟಿರ್ಬೋದೇನೋ, ವರದಕ್ಷಿಣೆ ಕಿರ್ಕೊಳ ಅಂತ. ಅದಕ್ಕೆ ಹೆಂಗೆ ಮಾಡಿದ್ರೆ ಏನೋ ರೀ. ಚೇಚೆ, ಹಾಗೆಲ್ಲ ಏನೂ ಆಗಿರಲ್ಲ. ಮತ್ತೇನಾಗಿರ್ಬೋದು ಅಂತೀರಾ? ಇಲ್ವಲ್ಲ, ನನಗೇನು ಅರ್ಥ ಆಗ್ತಾ ಇಲ್ವಲ್ಲ. ತಡಿ, ನಾನು ಹೋಗಿ ಬರ್ತೀನಿ. ನೀವೇ ಹೋಗ್ತೀರಾ? ಸುಮ್ಮನಿರ್ರಿ. ನೀನು ಇದೆಯಲ್ಲ, ಹಾಗೆಲ್ಲ ಹೇಳ್ತಾರಾ? ಜಾಗ ಬಿಡು ರೀ, ನಿಂತ್ಕೊಳ್ರಿ. ಇವರೊಬ್ಬರು ನನ್ನ ಮಾತೇ ಕೇಳಲ್ಲ ಅಂತಾರೆ. ನಾನು ವಿಷಯ ಹೇಳಲೇಬಾರ್ದಾಗಿತ್ತು. ಏನಾಗಿರ್ಬೋದು? ಈ ವಿಷಯನ ನಮ್ಮ ಅಪ್ಪ ಅಮ್ಮಂಗೆ ಆದಷ್ಟು ಬೇಗ ಹೇಳಬೇಕು. ಮಾನ್ಸ, ಅವು ಮಂಗ್ಲಕ್ಕ, ನೀವಾ? ಬನ್ನಿ. ಯಾಕೆ ಹಿಂಗೂ ಹೋಗ್ತಿದ್ಯಲ್ಲ? ಎಲ್ಲಿಗೆ ಹೋಗ್ತಿದ್ದೆ ಶಾತಾತ್ರವಾಗಿ? ಮಾನ್ಸ, ನೀವೊಂದು ವಿಷಯ ಗೊತ್ತಾ? ನಿಮ್ಮ ಅತ್ತೆ ಥರ ಅದೇ ಕಮಲತ್ತೆ, ಅವ್ರಿಗೆ ನಿಧಿ ಸಿಕ್ಕಿದೆಯಂತೆ. ನಿಧಿನಾ? ಈ ವಿಷಯ ನಿಮ್ಗೆ ಗೊತ್ತಕ್ಕ? ಅಯ್ಯೋ, ನನಗೇನು ಈ ಊರಿಗೆ ತುಂಬ ಗೊತ್ತಾಗಿದೆ. ಎಲ್ಲರದನ್ನೇ ಗುಸುಗುಸದ ಮಾತಾಡ್ತಾರಪ್ಪ. ಇವಾಗ ತಾನೇ ಹೋದ್ನಲ್ಲ ಮನೋಜ ಮತ್ತು ಪೊಲೀಸ್ನವರು, ಅದೇ ವಿಷಯಕ್ಕಂತೆ ನಮಗೆ ಕಿವಿಗೆ ಬಿತ್ತಪ್ಪ. ಈಗ ಬರಬೇಕಾದ್ರೆ ಜನ ಮಾತಾಡ್ಕೊತಾ ಇದ್ರು. ಅಯ್ಯೋ ಮಂಗ್ಲಕ್ಕ, ನನಗಂತದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಆದರೆ ಮನೋಜ ಮತ್ತೆ ಹೋಗಿದ್ದು ನಾನು ನೋಡಿದೆ. ಅದನ್ನು ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ನ, ಅವರು ಹಿಂದೆನೇ ಹೋದರು. ಏನಾಗುತ್ತೋ ಏನೋ ನೋಡಬೇಕಾಗಾದ್ರೆ. ಅಲ್ಲ, ನಿಧಿ ಸಿಕ್ಕಿರೋ ಬಗ್ಗೆ ನಿಂಗೇನು ಗೊತ್ತೇ ಇಲ್ವಾ? ನಿಮ್ಮ ಅತ್ತೆ ಆಗಲಿ ತಾನು ನಿಮ್ಮ ಅಪ್ಪ ಅಮ್ಮ ಏನೂ ಹೇಳಿಲ್ವಾ? ಅಯ್ಯೋ ಇಲ್ಲ ಅಕ್ಕ, ನಿಜವಾಗ್ಲೂ ನನಗೆ ಏನೂ ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ. ಸರಿ, ಹೋದ್ರೆ ಹೋಗ್ಲಿ ಬಾ. ಇವತ್ತು 2 ಆರ್ಡ್ರು ನಮಗೆ ಎಕ್ಸ್ಟ್ರಾ ಸಿಕ್ಕಿದೆ. ನನಗೆ ಮೆಸೇಜ್ ಮಾಡಿದರು. ನಿನಗೂ ಮಾಡ್ಬೋದು ನೋಡು. ಅಯ್ಯೋ ಅಕ್ಕ, ನನಗೂ ಮಾಡಿದ್ರು. ಏನೋ ಫೋನ್ ಚಾರ್ಜಿಗೆ ಹಾಕಿ ಬಂದು ನಿಂತ್ಕೊಂಡಿದ್ನಾ, ಅದು GPS ಸೌಂಡ್ ಬಂದಂಗಾಯ್ತು. ಈಚೆ ಬಂದು ನೋಡ್ತೀನಿ ಮನೋಜ ಹೋಗ್ತಿದ್ದ, ಅದಕ್ಕೆ ಹಾಗೆ ನಿಂತ್ಕೊಂಡಿದ್ದೆ. ಸರಿ ಬಾ, ನಮ್ಮ ಕೆಲಸ ನಾವು ಮಾಡೋಣ. ಹಾಂ ಸರಿ, ನಡಿಯಕ್ಕ ಹೋಗೋಣ.